ಅದೇನೋ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಈಗ ಚೀನಾಕ್ಕೆ ಬುದ್ಧಿ ಬಂದಿದೆಯಾ ಎನ್ನುವಂತಹ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಇಷ್ಟು ದಿನ ಭಾರತವನ್ನ ಕೆಣಕಿ ಕಾಲು ಕೆರೆದು ಜಗಳ ಮಾಡಲು ಬರ್ತಿದ್ದಂತಹ ಚೀನಾ ಭಾರತದೊಂದಿಗೆ ಸ್ನೇಹ ಸಂಬಂಧಕ್ಕೆ ಮುಂದಾಗಿದೆ. ಹೌದು, ಭಾರತದ ಪ್ರತಿಯೊಂದು ಮಾತಿಗೂ ವಿಷವನ್ನ ಕಾರ್ತಿದ್ದಂತಹ ಚೀನಾ ಇದ್ದಕ್ಕಿದ್ದಂತೆ ಇದೀಗ ಭಾರತದ ಪರ ಬ್ಯಾಟ್ ಬೀಸಿದೆ. ಈ ರೀತಿಯಾಗಿ ಭಾರತದ ಪರ ಮಾತನಾಡ್ತಿರುವಂತಹ ಚೀನಾದ ಈ ನಡವಳಿಕೆ ತಂತ್ರವೋ ಕುತಂತ್ರವೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಭಾರತದ ಸ್ನೇಹವನ್ನ ಈ ಚೀನಾ ಬಯಸ್ತಿರೋದಾದ್ರೂ ಯಾಕೆ? ಈ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ ಮತ್ತು ಚೀನಾದ ನಡುವಿನ ತಿಕ್ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಅದರಲ್ಲಿಯೂ ಭಾರತವನ್ನ ಇನ್ನಿಲ್ಲದ ರೀತಿಯಲ್ಲಿ ಕೆಣಕುವಂತ ಕೆಲಸವನ್ನ ಈ ಚೀನಾ ಮಾಡಿಕೊಂಡು ಬರ್ತಿದೆ. ವಿಶ್ವದ ಬಲಿಷ್ಠ ರಾಷ್ಟ್ರಗಳೆಂದೆನಿಸಿಕೊಂಡಿರುವಂತಹ ಈ ಎರಡು ರಾಷ್ಟ್ರಗಳು ಪ್ರಗತಿಯಲ್ಲಿ ನಾಗಲೋಟವನ್ನ ಅನುಸರಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ ಒಂದು ದೇಶವನ್ನ ಮತ್ತೊಂದು ದೇಶ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಮಾಡ್ತಿದೆ. ಚೀನಾದ ಪ್ರತಿಯೊಂದು ನಡೆಯನ್ನ ಭಾರತ ಗಮನಿಸುತ್ತಿದ್ರೆ, ಭಾರತದ ಪ್ರತಿಯೊಂದು ನಡೆಯನ್ನ ಚೀನಾ ಗಮನಿಸುವಂತ ಕೆಲಸವನ್ನ ಮಾಡ್ತಿದೆ. ಈಗಿರುವಾಗಲೇ ಈ ಎರಡೂ ದೇಶಗಳು ಒಂದನ್ನೊಂದು ದ್ವೇಷಿಸುವಂತ ಕೆಲಸವನ್ನ ಮಾಡ್ತಾವೆ. ಅದರಲ್ಲೂ ಕೂಡ ಚೀನಾ ಏನಿದೆ, ಒಂದು ಹೆಜ್ಜೆ ಮುಂದೆಯೇ ಇದ್ದೋ ಭಾರತವನ್ನ ರಕ್ಷಣಾತ್ಮಕವಾಗಿ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಭಾರತದ ಸುತ್ತಲೂ ತನ್ನ ಸೈನಿಕ ನೆಲೆಯನ್ನ ಸ್ಥಾಪನೆ ಮಾಡಿರುವಂತದ್ದು ನಿಮಗೆ ಗೊತ್ತಿರುವಂತಹ ವಿಚಾರವೇ. ಆದ್ರೆ ಇದೆಲ್ಲದಕ್ಕೂ ಕೂಡ ಭಾರತ ಸರಿಯಾಗಿಯೇ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಿದೆ. ಚೀನಾ ಏನೆಲ್ಲ ನೆಲೆಗಳನ್ನ ಸ್ಥಾಪಿಸುತ್ತೋ ಅದಕ್ಕೆ ವಿರುದ್ಧವಾಗಿ ಭಾರತ ಕೂಡ ತನ್ನದೇ ಆದ ನೆಲೆಗಳನ್ನ, ತನ್ನದೇ ಆದ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಬರ್ತಾ ಇದೆ. ಅದೇ ಕಾರಣಕ್ಕೆ ಇದೀಗ ಚೀನಾ ಭಾರತದ ಮೇಲೆ ಇದ್ದಂತಹ ಒಪಿನಿಯನ್ ಬದಲಾಗಿದೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ಏನಿದೆ, ಚೀನಾ ಯಾವುದೇ ತತ್ವವನ್ನ ಅನುಸರಿಸಿದ್ರೂ ಕೂಡ ಭಾರತ ತನ್ನ ತತ್ವವನ್ನ ಬಿಡ್ತಾ ಇಲ್ಲ. ಹಲವು ರೀತಿಯಲ್ಲಿ ನೆರವು ನೀಡುವ ಮೂಲಕ ಅಕ್ಕಪಕ್ಕದ ದೇಶದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದೆ. ಇಂತಹ ಭಾರತದ ಸಂಬಂಧಕ್ಕೆ ಉಳಿ ಹಿಂಡುವಂತಹ ಕೆಲಸವನ್ನ ಚೀನಾ ಮಾಡ್ತಿದೆ. ಮಾಲ್ಡೀವ್ಸ್, ಪಾಕಿಸ್ತಾನ, ಶ್ರೀಲಂಕಾದಂತಹ ಏನು ಸ್ನೇಹ ರಾಷ್ಟ್ರಗಳಿವೆ, ನಮ್ಮೊಂದಿಗಿರುವಂತಹ ಸ್ನೇಹ ರಾಷ್ಟ್ರಗಳಿಗೆ ಇನ್ನಿಲ್ಲದ ಕುತಂತ್ರ ಕಾರಣಗಳನ್ನು ಹೇಳುವ ಮೂಲಕ ಭಾರತ ಮತ್ತು ಈ ದೇಶಗಳ ನಡುವಿನ ಸಂಬಂಧವನ್ನು ಕೆಡಿಸಲು ಚೀನಾ ಮುಂದಾಗಿದೆ. ಆದರೆ ಭಾರತ ಮಾತ್ರ ಅದ್ಯಾವುದಕ್ಕೂ ತಲೆಯನ್ನೇ ಕೆಡಿಸಿಕೊಳ್ಳಲಿಲ್ಲ. ಅದೇ ಕಾರಣಕ್ಕೆ ಅನಿಸುತ್ತೆ ಇದೀಗ ಭಾರತದೊಂದಿಗೆ ಸ್ನೇಹ ಬಯಸಲು ಮುಂದಾಗಿದೆ. ಅಲ್ಲದೆ ಒಂದು ಮಾತನ್ನು ಕೂಡ ಹೇಳಿದೆ. ಅದೇನೆಂದರೆ, ದ್ವಿಪಕ್ಷೀಯ ಒಪ್ಪಂದ ಎಂದರೆ ಕೇವಲ ಗಡಿ ವಿವಾದಕ್ಕೆ ಸಂಬಂಧಿಸಿದಲ್ಲ ಎನ್ನುವಂತಹ ಮಾತು. ಇದರ ಜೊತೆಯಲ್ಲಿ ಒಂದು ಮಾತನ್ನು ಹೇಳಿದೆ, ಭಾರತ ಚೀನಾವನ್ನು ಸಂಪೂರ್ಣವಾಗಿ ನಂಬಬೇಕಿದೆ, ಪರಸ್ಪರ ಸ್ನೇಹವನ್ನು ಬೆಳೆಸಿಕೊಳ್ಳುವುದು ಅನಿವಾರ್ಯ ಎನ್ನುವಂಥ ಮಾತನ್ನು ಚೀನಾ ಪುನರುಚ್ಚರಿಸಿದೆ. ಎರಡೂ ದೇಶಗಳ ನಡುವೆ ತಪ್ಪು ತಿಳುವಳಿಕೆ ಮತ್ತು ತಪ್ಪು ನಿರ್ಣಯಗಳನ್ನು ಹೋಗಲಾಡಿಸಲು ಪರಸ್ಪರ ವಿಶ್ವಾಸವನ್ನು ಹೆಚ್ಚಿಸಬೇಕು ಎಂದು ಹೇಳಿದೆ. 2020 ಜೂನ್ನಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ಎರಡೂ ದೇಶಗಳ ನಡುವೆ 4 ದಶಕಗಳಲ್ಲಿಯೇ ಗಂಭೀರವಾದಂತಹ ಸೇನಾ ಸಂಘರ್ಷ ನಡೆದಿತ್ತು. ಅದರ ನಂತರ ಗಡಿಯಲ್ಲಿ ಶಾಂತಿ ನೆಲೆಸದ ಹೊರತು ಚೀನಾದೊಂದಿಗೆ ಒಪ್ಪಂದಕ್ಕೆ ಅರ್ಥವಿಲ್ಲ ಎನ್ನುವಂತಹ ಮಾತನ್ನು ಭಾರತ ಪ್ರತಿಪಾದಿಸಿತ್ತು. ಇನ್ನು ಇತ್ತೀಚೆಗಷ್ಟೇ ಚೀನಾದ ರಾಜತಾಂತ್ರಿಕ ಪ್ರಶ್ನೆಗೆ ಉತ್ತರಿಸುವ ವೇಳೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಹೆಚ್ಚು ಪಡೆಗಳನ್ನು ನಿಯೋಜಿಸದೇ ಇರುವುದು ಎರಡೂ ದೇಶಗಳ ಹಿತದೃಷ್ಟಿಯಿಂದ ಒಳ್ಳೆಯದು ಎಂದಿದ್ದರು. ಸಮಾನ ಹಿತಾಸಕ್ತಿ ನಮ್ಮ ನಡುವೆ ಆಗಿರುವ ಒಪ್ಪಂದವನ್ನು ನಾವು ಗಮನಿಸಬೇಕಿದೆ. ಅದು ಕೇವಲ ನಮ್ಮ ಹಿತಾಸಕ್ತಿಗೆ ಮಾತ್ರವೇ ಆದದ್ದಲ್ಲ, ಚೀನಾದ ಹಿತಾಸಕ್ತಿಯು ಅದರಲ್ಲಿ ಇದೆ. ಕಳೆದ 4 ವರ್ಷಗಳಿಂದ ಎರಡೂ ದೇಶಗಳು ಉದ್ವಿಗ್ನತೆಯನ್ನು ಅನುಭವಿಸುತ್ತಿವೆ ಎಂದು ಜೈಶಂಕರ್ ಹೇಳಿದರು. ಈ ರೀತಿ ಜೈಶಂಕರ್ ಏನಿದ್ದಾರೆ, ಅವರು ಒಂದು ಹೇಳಿಕೆಯನ್ನು ಕೊಟ್ಟ ಬಳಿಕ ಇದೀಗ ಚೀನಾ ಇದಕ್ಕೆ ಉತ್ತರವನ್ನು ಕೊಟ್ಟಿದೆ. ದ್ವಿಪಕ್ಷೀಯ ಒಪ್ಪಂದ ಅಂದರೆ ಕೇವಲ ಸೇನೆ ಅಂದರೆ ಗಡಿ ಏನಿದೆ, ಗಡಿಯ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ, ಸರ್ವತೋಮುಖ ಅಭಿವೃದ್ಧಿಗೆ ದ್ವಿಪಕ್ಷೀಯ ಒಪ್ಪಂದವನ್ನು ನಾವು ಮಾಡಿಕೊಳ್ಬೇಕಿದೆ. ಭಾರತ ಚೀನಾವನ್ನು ಹೆಚ್ಚು ನಂಬಬೇಕಿದೆ. ಗಡಿಯ ವಿಚಾರವನ್ನು ಸೈಡಿಗಿಟ್ಟು ಬಿಡೋಣ. ಇನ್ನು ಮುಂದೆ ಏನಿದ್ರು ಭಾರತ ಮತ್ತು ಚೀನಾ ಅತ್ಯುತ್ತಮ ಸ್ನೇಹ ರಾಷ್ಟ್ರವಾಗಿ ಇರೋಣ ಎನ್ನುವಂಥ ಮಾತನ್ನು ಹೇಳಿದೆ. ಇಂತಹದ್ದೊಂದು ಮಾತನ್ನು ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ವಾಂಗ್
ವೆನ್ಬಿನ್ ಎನ್ನುವವರು ಇಂತಹ ಮಾತನ್ನ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಮತ್ತೊಂದು ಮಾತನ್ನ ಹೇಳಿದ್ದಾರೆ. ಭಾರತ ಮತ್ತು ಚೀನಾ ಸ್ನೇಹ ಮಾಡಿದ್ರೆ ಎರಡು ದೇಶಗಳು ಅತ್ಯುತ್ತಮ ಅದ್ಭುತ ಯಶಸ್ಸನ್ನ ಕಾಣಬಹುದು. ಏಷ್ಯಾದ ಬಲಿಷ್ಠ ರಾಷ್ಟ್ರಗಳಲ್ಲದೆ ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿ ನಾವುಗಳು ಮುಂದುವರಿಯಬಹುದು ಎನ್ನುವಂತ ಮಾತನ್ನ ಹೇಳಿದೆ. ಇನ್ನು ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಮೂಡಿರುತ್ತೆ. ಇಷ್ಟು ದಿನ ಖ್ಯಾತೆಯನ್ನ ಮಾಡುತ್ತಿದ್ದಂತಹ ಚೀನಾ ಏನಿದೆ, ಇದ್ದಕ್ಕಿದ್ದಂತೆ ಭಾರತದ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಬಂತು ಎನ್ನುವಂಥದ್ದು. ಹೌದು ಸ್ನೇಹಿತರೆ, ಯಾಕೆ ಭಾರತದ ಮೇಲೆ ಇಷ್ಟು ಪ್ರೀತಿ ಬಂತು ಅಂದರೆ ಚೀನಾ ಮಾಡುವಂತಹ ಯಾವ ಪ್ರಯತ್ನಗಳು ಈಗ ಸಫಲ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರಬಹುದು, ಚೀನಾ ಶ್ರೀಲಂಕಾಕ್ಕೆ ತನ್ನ ಹಡಗನ್ನು ಕಳಿಸಿ ಅಲ್ಲಿ ಭಾರತದ ರಹಸ್ಯಗಳನ್ನು ಕದಿಯುವಂಥ ಕೆಲಸವನ್ನು ಮಾಡಲು ಮುಂದಾಗಿತ್ತು. ಆದರೆ ಇದೀಗ ಭಾರತ ಮತ್ತೆ ಶ್ರೀಲಂಕಾ ಇದೆ, ಅದರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಮೂಲಕ ಚೀನಾದ ಹಡಗುಗಳಿಗೆ ಬ್ರೇಕನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿದೆ. ಇನ್ನು ಪಾಕಿಸ್ತಾನವನ್ನು ಜೊತೆಯಲ್ಲಿ ಇಟ್ಟುಕೊಂಡು ಇದೀಗ ಟಾರ್ಚರ್ ಮಾಡುವಂಥ ಕೆಲಸವನ್ನು ಚೀನಾ ಮಾಡ್ತಾ ಇದೆ. ಆದರೆ ಇಲ್ಲಿಯೂ ಕೂಡ ಭಾರತ ತನ್ನ ಉನ್ನತ ನಡೆಯನ್ನು ಅನುಸರಿಸಿದೆ. ನಮಗೆ ನೆರೆಹೊರೆಯೇ ಮೊದಲು, ಇಂದಿಗೂ ಕೂಡ ಈ ಪಾಕಿಸ್ತಾನದ ಬಾಗಿಲು ಮುಚ್ಚಿಲ್ಲ. ಪಾಕಿಸ್ತಾನ ಭಯೋತ್ಪಾದನೆಯನ್ನು ಬಿಟ್ಟು ಬಂದರೆ ನಾವು ಭಾರತದೊಂದಿಗೆ ಉತ್ತಮ ಸ್ನೇಹವನ್ನು ಹೊಂದ್ತೀವಿ ಅಂತ ಮತ್ತೆ ಜೈಶಂಕರ್ ಹೇಳಿದ್ದಾರೆ. ಇನ್ನು ಮಾಲ್ಡೀವ್ಸ್ ವಿಚಾರಕ್ಕೆ ಬಂದರೆ, ಮಾಲ್ಡೀವ್ಸ್ಗೆ ಈಗಲೂ ಕೂಡ ಅಂದರೆ ಇತ್ತೀಚೆಗೆ ಆದಂಥ ಬಜೆಟ್ನಲ್ಲೂ ಕೂಡ ಮಾಲ್ಡೀವ್ಸ್ಗೆ ನಾವು ನೆರವನ್ನು ಕೊಟ್ಟಿದ್ದು ನೀವು ಗಮನಿಸಿರಬಹುದು. ಇದೆಲ್ಲವನ್ನು ಗಮನಿಸಿದ ಚೀನಾ ಭಾರತವನ್ನು ನಾವು ಏನು ಮಾಡಲು ಸಾಧ್ಯ ಇಲ್ಲ, ಅದೇ ಕಾರಣಕ್ಕೆ ಭಾರತದೊಂದಿಗೆ ದ್ವೇಷದ ಬದಲು ಸ್ನೇಹ ಬೆಳೆಸಿಕೊಂಡ್ರೆ ಹೇಗಿರುತ್ತೆ ಎನ್ನುವಂತಹದ್ದನ್ನು ತಿಳಿದಿರುವಂತಹ ಚೀನಾ ಇದೀಗ ಭಾರತದೊಂದಿಗೆ ಸ್ನೇಹವನ್ನು ಬಯಸ್ತಾ ಇದೆ. ಆ ಮೂಲಕ ಮತ್ತೆ ಸುಮಾರು 4 ದಶಕಗಳ ಹಿಂದೆ ಇದ್ದಂತಹ ದ್ವೇಷದ ಭಾವನೆಯನ್ನು ತೊಡೆದು ಹಾಕಲು ಚೀನಾ ಮುಂದಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.